ಪ್ರಬುದ್ಧ ಡೆವಲಪ್ಮೆಂಟ್ ಫೌಂಡೇಶನ್ ವತಿಯಿಂದ ಕ್ರಾಂತಿ ಜ್ಯೋತಿ ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ರವರ ಜನ್ಮದಿನ ಆಚರಣೆಯ ನಿಮಿತ್ತ ಜ್ಯೋತಿಬಾ ಫುಲೆ ರತ್ನ ಪ್ರಶಸ್ತಿ ಸಮಾರಂಭ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಿರ್ದೇಶಕರಾದ ಧರ್ಮಣ್ಣ ಕೋಣಿಕ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 24ರಂದು ಬೆಳಗ್ಗೆ 11:30 ಗಂಟೆಗೆ ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿಶ್ವನಾಥ ಪೂರ್ಣೇಶ್ವರ ಸ್ವಾಮೀಜಿ, ಉಸ್ತಾರಿ ಮಠದ ಉತ್ತರಗಳು ಮತ್ತು ಪೂಜ್ಯ ಬಂತೇಜಿ ವರಜ್ಯೋತಿ ಬಂತೇಜಿ ಅವರು ಅಣದೂರು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಂಬಪ್ರಭು ಪಾಟೀಲ್ ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡು ಅವರು, ಪುಟ್ಟಮಣಿ ದೇವಿದಾಸ್ ಮತ್ತು ಶ್ರೀಮತಿ ಆಶಾ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಫುಲೆ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ನ್ಯಾಯಾಂಗ ಕ್ಷೇತ್ರ, ಸಾಮಾಜಿಕ ಹೋರಾಟ, ಸಮಾಜ ಸೇವೆ, ಆರೋಗ್ಯ ಕ್ಷೇತ್ರ, ಸೇವಾ ಕ್ಷೇತ್ರ, ಪತ್ರಿಕಾ ಕ್ಷೇತ್ರ, ರಂಗಭೂಮಿ ಕಲಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾಗಿ ಸನ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು. ಅಲ್ಲದೆ ವಿಶೇಷವಾಗಿ ಸನ್ಮಾನಿತರಾಗಿ ಶ್ರೀಮತಿ ಜಯಶ್ರೀ ಬಿ ಮತ್ತಿಮೂಡು ಅವರು ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಭೀಮಶಾ ಖನ್ನ, ಮರೆಪ್ಪ ಮೇತ್ರಿ, ನಾಗರಾಜು ಕುಡಳಿ, ಬಸವರಾಜ್ ಸಾಮ್ರಾಟ್, ರಾಣು ಮುತನ್ಕರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಪತ್ರಿಕಾ ಬಾಂಧವರಿಗೆ ಮತ್ತೊಮ್ಮೆ ಆರ್ಥಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ದಿನಾಂಕ 24/1/2026 ಕ್ರಾಂತಿ ಜ್ಯೋತಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜೊತೆಗೆ ಫಾತಿಮಾ ಶೇಖ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಫುಲೆ ರತ್ನ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಶೇಖ್ ಫಾತಿಮಾರವರು ಈ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯರಾಗಿ ಈ ದೇಶದ ಏನು ಶೋಷಿತ ಜನ ಇತ್ತು, ಅಸ್ಪೃಶ್ಯ ಜನ ಇತ್ತು, ಏನು ಶೂದ್ರ ಜನ ಇತ್ತು, ಈ ಒಂದು ಜನಾಂಗಕ್ಕೆ ಶಿಕ್ಷಣದ ಒಂದು ಅವಕಾಶ ಇರಲಿಲ್ಲ, ಸಾಮಾಜಿಕ ಹಕ್ಕಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಆ ಸಮುದಾಯಕ್ಕೆ, ಆ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದರು. ಅಂಥ ಒಂದು ಸಂದರ್ಭದಲ್ಲಿ ಈ ದೇಶದಲ್ಲಿನೇ ಮೊಟ್ಟ ಮೊದಲ ಮಹಿಳೆಯರಿಗೆ ಶಾಲೆಯನ್ನು ತೆಗೆದಂಥವರು ಶ್ರೀ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು 1848ರಲ್ಲಿ ಶಾಲೆಯನ್ನು ತೆಗಿತಾರೆ. ಶಾಲೆಯನ್ನು ತೆಗೆದವ್ರ ಮುಖಾಂತರ ಆ ಒಂದು ಶೂದ್ರ ಜನಾಂಗದ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಆ ಒಂದು ಸಮುದಾಯದ ಏಳಿಗಾಗಿ ಒಂದು ದುಡಿತಾರೆ. ಅದ್ರ ಜೊತೆಗೇ ಅವರಿಗೆ ಸಾಥ್ ಕೊಟ್ಟವರು ಶೇಖ್ ಫಾತಿಮಾರವರು. ಇದು ಅಲ್ಲದೇ ಒಂದು ಸತ್ಯ ಶೋಧಕ ಸಮಾಜವನ್ನು ಕಟ್ಟಿ ಸಮಾಜ ಪರಿವರ್ತನೆಗಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ಬರು ಜೊತೆಗೂಡಿ ಒಂದು ಏನು ನೊಂದ ಜನ ಇತ್ತು ಆ ಜನಕ್ಕೆಲ್ಲ ಶಿಕ್ಷಣವನ್ನು ನೀಡಿದ್ದಾರೆ. ಅಂತ ಮಹಾತಾಯಿಯ ಸಾವಿತ್ರಿಬಾಯಿ ಫುಲೆ ಮತ್ತು ಶೇಖ್ ಫಾತಿಮಾರವರ ಆ ಜಯಂತಿಯನ್ನು ಆಚರಣೆ ಮಾಡುವುದರ ಮುಖಾಂತರ ಮತ್ತು ಇಲ್ಲಿ ಒಂದು ಆ ಕಲೆ ಮತ್ತು ಸಾಹಿತ್ಯ, ಸಂಗೀತ ಏನು ಪತ್ರಿಕಾ ಮಾಧ್ಯಮದಲ್ಲಿ ಯಾರು ತಮ್ಮ ಕೆಲಸದ ಜೊತೆಗೇ ಸಮಾಜದ ಒಂದು ಕಳಕಳಿ ಇಟ್ಕೊಂಡು ಯಾರು ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾರೆ ಅವರನ್ನು ಗುರುತಿಸಿ ಆ ಫುಲೆ ರತ್ನ ಅಂತ ಹೇಳಿ ನಾವು ಪ್ರಶಸ್ತಿಯನ್ನು ಅವತ್ತಿನ ದಿವಸ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ವಿಶ್ವನಾಥ ಪೂರ್ಣೇಶ್ವರ ಸ್ವಾಮೀಜಿಯವರು ಮತ್ತು ಪೂಜ್ಯ ಬಂತೆ ವರಜ್ಯೋತಿ ತೇರೋ ಅವರು ಮತ್ತು ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಬಪ್ರಭು ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದಂಥ ಬಸವರಾಜ ಮತ್ತಿಮೂಡು ಅವರು ಕೂಡ ಈ ಒಂದು ಉದ್ಘಾಟನೆಯಲ್ಲಿ ಇರ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ಉಪನ್ಯಾಸನವನ್ನು ಪುಟ್ಟಮಣಿ
ದೇವಿದಾಸ್ ಅವರು ಮಾಡಿದ್ದಾರೆ. ಹೀಗೆ ಹಲವಾರು ಸುಮಾರು ಜನ ಮಾಜಿ ಶಾಸಕರಾದಂಥ ಸುಭಾಷ್ ಆರ್ ಗುತ್ತೇದಾರ್ ಮತ್ತು ಇನ್ನೊಬ್ಬರು ಮಾಜಿ ಶಾಸಕರಾದಂಥ ದೊಡ್ಡಗೌಡ ಪಾಟೀಲ್ ನರಗೋಳಿ ಅವರು ಮತ್ತು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಯಣ್ಣೂರು ಶ್ರೀನಿವಾಸ್ ಅವರವರು ಮತ್ತು ಶ್ರೀಮತಿ ಈ ಗುಲ್ಬರ್ಗ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂಥ ಶ್ರೀಮತಿ ವರ್ಷಾ ಜಾನಿ ಅವರು, ಹೀಗೆ ಹಲವಾರು ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ಸುಮಾರು ಜನ ಅದರ ಜೊತೆಗೇ ಈ ಏನು ಪ್ರಶಸ್ತಿ ವಿಜೇತರಿದ್ದಾರೆ ಅವತ್ತಿನ ದಿನ ಎಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಲಾಗುತ್ತೆ. ಅಲ್ಲ, ಪ್ರಶಸ್ತಿ ಏನು ಕೊಡ್ತೀರಿ? ಕುಲೇ ರತ್ನ ಅಂತ ಪ್ರಶಸ್ತಿ ಕೊಡ್ತಾ ಎಷ್ಟು ಜನರಿಗೆ ಕೊಡ್ತೀವಿ? ಸುಮಾರು ಒಂದು 60 ಜನರಿಗೆ ಕೊಡ್ತಾ ಇದ್ದೀವಿ. ಏನು ಬಹುಮಾನ ಏನು? ಅದು ಒಂದು ಪ್ರಶಸ್ತಿ ಫಲಕ ಇರ್ತದೆ.